ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ಅತಿಥಿಗಳು ಸಾಧಕರು ಆಗಿರುವಂತಹ ಅಂಕೇಗೌಡರು. ಈ ಕಾರ್ಯಕ್ರಮವನ್ನ ನನ್ನ ಕೊಲೀಗ್ ನಿಕೇಶ್ ಕೊಠಾರಿ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಶ್ರೀ ಅಂಕೇಗೌಡರಿಗೆ. ಅಂಕೇಗೌಡರು ಅಕ್ಷರದಲ್ಲೇ ಬದುಕುಗಂಡ ಪುಸ್ತಕ ಪ್ರೇಮಿ. ನೀವು ಈಗಾಗಲೇ ಗಮನಿಸ್ತಾ ಇದ್ರಿ, ಅವ್ರ ಮನೆಗೆ ಹೋದ್ರೆ ಸಾಕಷ್ಟು ಪುಸ್ತಕಗಳು ಸಿಗುತ್ತೆ. ಅಂತ ಅತ್ಯದ್ಭುತ ಸಾಧಕ ಸನ್ಮಾನ್ಯ ಶ್ರೀ ಅಂಕೇಗೌಡರು. ಅಂಕೇಗೌಡ್ರೆ ನಮಸ್ಕಾರ. ನಮಸ್ಕಾರ. ಬಹಳ ಪ್ರಮುಖವಾಗಿ ಈಗಿನ ಕಾಲಘಟ್ಟದಲ್ಲಿ ನನಗೂ, ನನ್ನ ಹೆಂಡತಿಗೂ, ನನ್ನ ಮಕ್ಕಳಿಗೂ, ನನ್ನ ಮೊಮ್ಮಕ್ಕಳಿಗೂ, ನನ್ನ ಮರಿಮಕ್ಕಳಿಗೂ ಅಂತ ಹಣ ಆಸ್ತಿನೆಲ್ಲ ಸಂಪಾದನೆ ಮಾಡಿ ಅದನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುವಂಥ ಕಾಲಘಟ್ಟದಲ್ಲಿ ನೀವು ಅದೆಲ್ಲವನ್ನು ಬಿಟ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿ ಹೊರಟಿರುವಂಥ ನಿಮ್ಮ ಆಲೋಚನೆ ನಿಜವಾಗ್ಲೂ ಕೂಡ ಅದ್ಭುತ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರಿಯಲ್ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಗ್ರೇಟ್ ಅಂತಲೇ ಹೇಳ್ಬೋದು. ಇನ್ನೊಂದು, ಈ ಕನಸು ನಿಮಗೆ ಹೇಗೆ ಬಂತು, ಯಾಕೆ ಬಂತು ಅಂತ? ಸರ್, ಜಗತ್ತಿನಲ್ಲಿ ಯಾವ ದೊಡ್ಡ ದೊಡ್ಡ ಆವಿಷ್ಕಾರಗಳಾಗಿದೆ, ಯಾವ ವೈಜ್ಞಾನಿಕವಾದ ಆವಿಷ್ಕಾರಗಳಾಗಿದೆ, ಅದೆಲ್ಲ ಶ್ರೀಮಂತರಿಂದ ಆಗಿಲ್ಲ. ಬಡತನದಿಂದ ನೊಂದು ಬೆಂದು ಸಾಕಷ್ಟು ಕಷ್ಟ ಅನುಭವಿಸಿದಾಗ ಅದು ಒಂದು ಆಲೋಚನೆ ಒಳೆಯುತ್ತದೆ. ನಾನು ಏನಾದರೂ ಈ ಭೂಮಿಗೆ ಬಂದಿದ್ದೀನಿ, ಏನಾದರೂ ಒಂದು ಒಳ್ಳೆಯದನ್ನು ಸಾಧಿಸೋಣ ಅನ್ನೋ ಒಂದು ಅನುಭವ ಹೋದೆ. ಹಾಗೆ ನಾನು ಹಳ್ಳಿಗಾಡಿನಿಂದ ಬಂದಂಥ ವ್ಯಕ್ತಿ. ನಮ್ಮ ತಂದೆ ಒಂದು 2-3 ಎಕರೆ ಒಣ ಜಮೀನಿತ್ತು. ನಮ್ಮನ್ನು ಸಾಕೋದೇ ಭಾಳ ಕಷ್ಟ ಇತ್ತು. ಹಾಗಾಗಿ ನನಗೆ ಓದಬೇಕು ಅನ್ನೋ ಹಂಬಲ, ಆದರೆ ಅವ್ರಿಗೆ ಓದೋಕ್ಕೆ ಅವ್ರ ಕೈಲಿ ಶಕ್ತಿ ಇಲ್ಲ. ಹೀಗಾಗಿ ನಾನು ಕೊನೆಯಲ್ಲಿ ಒಂದು ಆಲೋಚನೆ ಮಾಡಿದೆ. ನಾನು ಎಲ್ಲ ನನಗೆ ಒಂದು ಮನೆ ಮಾಡಿಕೊಂಡು ಒಂದು ಸಂಸಾರ ಮಾಡೋದು, ಅದು ಒಂದು ಕುಟುಂಬಕ್ಕೆ ಸೇರೋದು. ನಾನು ಓದೋ ಕಾಲದಲ್ಲಿ ಪುಸ್ತಕ ಯಾವಾಗ ಇರಲಿಲ್ವೋ, ಯಾಕೆ ನಾನು ಪುಸ್ತಕ ಸಂಗ್ರಹಿಸಿ ಮುಂದೆ ಒಂದು ನಮ್ಮ ಪೀಳಿಗೆ ಮಕ್ಕಳಿಗೆ ಅನುಕೂಲ ಮಾಡಬಾರ್ದು, ಅದು ಮೊದಲನೇ ಆಲೋಚನೆ. ಅದಕ್ಕೆ ಪೂರಕವಾಗಿ ನಾನು ಡಿಗ್ರಿ ಮುಗಿಸ್ಕೊಂಡು ಹೊರಬರುವಾಗ ಕೊನೆಯ ಪೀರಿಯಡಲ್ಲಿ ನನಗೆ ಕೆ ಅನಂತರಾಮ ಅನ್ನೋ ನಮ್ಮ ಅವರು ಆದರ್ಶ ಗುರುಗಳು ಅವ್ರು ಹೇಳಿದ್ದು 3 ಮಾತು ನನ್ನ ಮನಸ್ಸಿನಲ್ಲಿ ಅಚ್ಚಳಿದೇನೆ ಉಳಿದು, ಅದು ಹೇಳಲೇಬೇಕಾಗತ್ತೆ. ಹೇಳಿ. ಅವ್ರು ಏನು ಹೇಳ್ತಾರೆ, ಸ್ನೇಹಿತರೆ, ನೀವೀಗ ಒಂದು ಸರ್ಟಿಫಿಕೇಟ್ ತಗೊಂಡು ಈಗ ಹೊರ ಹೋಗ್ತಾ ಇದ್ದೀರಿ, ನಿಮ್ಮದು ಡಿಗ್ರಿ ಮುಗೀತು, ನೀವೇನು ತಿಳ್ಕೊಂಡಿದ್ದೀರಿ, ಏನು ಈಗ ಒಂದು ಕೆಲಸ ಸಿಕ್ಕಿದ್ರೆ ಆರಾಮಾಗಿ ಜೀವನ ಮಾಡ್ಬೋದು ಅಂತ. ಅದಕ್ಕೆ ಯಾವ ಬೆಲೆ ಇಲ್ಲ ನಿಮ್ಮ ಸರ್ಟಿಫಿಕೇಟ್ಗೆ. ಅದಕ್ಕೆ ನಿಮ್ಮ ತ್ಯಾಗ, ಸಮಾಜಕ್ಕೆ ಏನೇನು ನೀವು ಕೊಡುಗೆಯನ್ನು ಕೊಡಬೇಕು, ಅದಕ್ಕೆ ತುಂಬಿದಾಗ ಮಾತ್ರ ಸರ್ಟಿಫಿಕೇಟ್ಗೂ ಇದು ಬರುತ್ತೆ, ನಿಮ್ಮ ಆಲೋಚನೆ, ನಿಮ್ಮ ವ್ಯಕ್ತಿತ್ವಕ್ಕೂ ಬೆಲೆ ಬರುತ್ತೆ ಅಂತ 1-2-3 ಮಾತನ್ನು ಹೇಳಿದ್ರು. ಅದೇನು, ಏನಾದರೂ ನೀವು ಈಗ ಜ್ಞಾನದ ಶಿಖರಗಳಿದೆ, ಪುಸ್ತಕಗಳನ್ನು ಕಲೆಕ್ಟ್ ಮಾಡಿ, ಅಥವಾ ಇನ್ನೇನಾದರೂ ಒಳ್ಳೆಯದನ್ನು, ಅದು ಸಮಾಜಮುಖಿಯಾಗಿರಬೇಕು. ಇನ್ನು ಕೆಲವರು ಏನು ಮಾಡ್ತಾರೆ, ಒಂದು ಸಿಗರೆಟ್ ಪ್ಯಾಕೋ ಇದು ಪ್ಯಾಕೋ ಮಾಡಿ ಊರಿಗೆಲ್ಲ ತೋರ್ತಾರೆ. ಹೌದು, ಅದೇನು ಅದರಿಂದ ಉಪಯೋಗ ಆಗಲ್ಲ. ಹಾಗೆ ಯಾವುದಾದ್ರೂ ಈ ಸಮಾಜಕ್ಕೆ ಅನುಕೂಲ ಆಗೋದೇ ಮಾಡಿ ಅಂದಾಗ ನಾನು ಆಯ್ಕೆ ಮಾಡ್ಕೊಳ್ಳೋದು ಪುಸ್ತಕಗಳು. ನಾನು ಮೊದಲು ಪುಸ್ತಕಗಳನ್ನು ಆಯ್ಕೆ ಮಾಡ್ತಿದ್ದೆ, ಓದ್ತಿದ್ದೆ. ಅವ್ಯಾವ ರಾಮಕೃಷ್ಣ ಪರಮಹಂಸರ, ವಿವೇಕಾನಂದರು ಮುಂತಾದಂಥವರ ಪುಸ್ತಕಗಳನ್ನು ಓದ್ತಾ ಇದ್ದೆ. ಅದೊಂಥರ ಇನ್ಸ್ಪಿರೇಷನ್ ಆಯ್ತಾಯಿತು. ಅವರು ಅದನ್ನು ಹೇಳಿದಾಗ ನನ್ನ ಮನಸ್ಸಿಗೆ ಒಂದು ಆಲೋಚನೆ ಹುಡ್ತು, ಹೌದು, ನಾನು ಸ್ವತಂತ್ರವಾಗಿ ಏನೇ ಮಾಡಿದ್ರು ಅದು ಯಾವುದೇ ಇದಾಗಲ್ಲ, ಈ ಜಗತ್ತಿಗೆ ಅನುಕೂಲ ಆಗೋಂಗೆ ನನಗೂ ಪುಸ್ತಕ ಸಿಗ್ತಿರ್ಲಿಲ್ಲ ಆಗ. ಹೌದು, ಯಾಕೆ ನಾನು ಪುಸ್ತಕ ಕಲೆಕ್ಟ್ ಮಾಡಬಾರ್ದು ಅನ್ನೋದೊಂದು ಮನಸ್ಸಿನಲ್ಲಿ ಆಲೋಚನೆ ಹುಟ್ಟಿ, ಆಗ ನಾನು ಪುಸ್ತಕವನ್ನು ಓದೋದು. ಅದನ್ನು ನಿಮ್ಗೆ ನಿಜ ಹೇಳ್ತೀನಿ, ನನಗೆ ಮಧ್ಯಾಹ್ನದ ಒಂದು ಊಟಕ್ಕೆ ಇದ್ದಂಥ ದುಡ್ಡಿದ್ರು ಹಸ್ಕೊಂಡಿದ್ದು ಹೋಗಿ ಪುಸ್ತಕ ತಗೊಬರ್ತಾ ಇದ್ದೆ. ಆ ಥರ ರಿಯಲಿ ಗ್ರೇಟ್. ನಿಮಗೆ ಈ 20 ಲಕ್ಷಕ್ಕೂ ಅಧಿಕ ಪುಸ್ತಕಗಳನ್ನು ನೀವು ಸಂಗ್ರಹ ಮಾಡಿದ್ದೀರಿ ಸರ್. ಅದರಲ್ಲಿ ನಿಮ್ಮ ಫೇವ್ರೇಟ್ ಯಾವುದು? ಯಾವ ಪುಸ್ತಕ ನಿಮ್ಗೆ ಬಹಳ ಇಷ್ಟ? 20 ವರ್ಷ ಅಲ್ಲ ಸರ್, ಅದನ್ನು ಮೊದಲು ಹೇಳ್ತೀನಿ. ನನಗೀಗ 78 ವರ್ಷ. 78 ವರ್ಷ. ನಾನು ಸತತವಾಗಿ 55 ವರ್ಷಗಳ ಕಾಲ ಪುಸ್ತಕವನ್ನು ಕಲೆಕ್ಟ್ ಮಾಡಿದ್ದೀನಿ ಸರ್. ಓಕೆ. ನನಗೆ ಬೇಸರನೇ ಆಗಲಿಲ್ಲ. ಕಾರಣ ಏನು ಅಂದರೆ, ಅದನ್ನು ನೋಡಿದಾಗ ನನಗೇನಾಗುತ್ತೆ, ಇದು ಇಂಪಾರ್ಟೆಂಟ್ ಬುಕ್ಕು, ಇದನ್ನು ನಮ್ಮ ಮುಂದೆ ಪೀಳಿಗೆ, ಇದು ನನ್ನ ಮನಸ್ಸಿನಲ್ಲಿ ಅದೇ ಬರ್ತೈತೆ ಹೊರತು ನನ್ನ ವೈಯಕ್ತಿಕವಾದ ಜೀವನಕ್ಕೆ ಬರಲೇ ಇಲ್ಲ. ನಾನು ಮೊದಲು ಒಂದು ಒಪ್ಪಂದ ಮಾಡಿದೆ, ಮನೇಲಿ ಗಲಾಟೆ ಶುರು ಆಗ್ತವೆ. ಯಾವಾಗ ಅಂದರೆ, ನೀವೆಲ್ಲ ಹೋಗಿ ಪುಸ್ತಕ ಓದ್ಕೊಬೋತೀರಾ, ನಮ್ಮ ಮನೇಲಿ ಹಿಂಗಾದ್ರೂ ಏನು ಮಾಡೋದು ಅಂತ. ಆಗ ನಾನು ಹೇಳಿದೆ, ನನ್ನ ವೃತ್ತಿನೇ ಇದು, ನೀನು ಇರು ಅಥವಾ ಹೋಗೋ ಗೊತ್ತಿಲ್ಲ, ಅದು ನೀನು ತೊಂದರೆ ಕೊಡಲ್ಲ, ನಾನು ಏನು ತಗೊಳ್ತೀನಿ ಸಂಬಳ ಅದರಲ್ಲಿ 70 ಭಾಗ ನನಗೆ ಬಿಟ್ಬಿಡು, ನನ್ನ ಪುಸ್ತಕ ತರಿಗೆ, ಇನ್ನು ಉಳಿದು 30 ಭಾಗದಲ್ಲಿ ನೀನು ಜೀವನ ಮಾಡು, ಇನ್ನು ವೈಲಾಸ ಜೀವನಗಳಾಗೋದಿಲ್ಲ.
ನಿನ್ನ ಊಟ ಬಟ್ಟೆಗೆ ಅನುಕೂಲ ಆಗುತ್ತೆ ಅಷ್ಟು ಮಾಡು ಅಂತ ನಾನು ಮನೆಯವ್ರಿಗೆ ಹೇಳಿದೆ. ಹೇಳ್ಬಿಟ್ಟು ಅವರು ಒಲ್ಲದ ಮನಸ್ಸಿನಿಂದ ಒಪ್ಕೊಂಡ್ರು. ಆ 70% ನನಗೆ ಸಾಕಾಗಲಿಲ್ಲ. ಆಗ ಒಂದು 4 ಹಸುಗಳನ್ನ, ಆಗ HF ಹಸುಗಳು ಅಂತ ಭಾಳ ಫೇಮಸ್ಸು, ಅವನ್ನ ತಂದು ಇಟ್ಕೊಂಡು ನಾನು ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ 9 ಗಂಟೆಯಿಂದ 5 ಗಂಟೆ ಇರ್ತಿದ್ದೆ. ಹಾಲು ಕರೆದು ಪಕ್ಕದಲ್ಲಿರೋ ಡೈಲಿ ಹಾಲು ಹಾಕಿ ತಿರ್ಗಾ ಸಾಯಂಕಾಲ ಓಡಿ ಬಂದು ತಿರ್ಗಾ ಹಾಲು ಕರೆದು ಹಾಕುವೆ. ಅದರಿಂದ ಹಣ ಆಯ್ತಿತ್ತು. ಅದು ಸಾಕಾಗಲಿಲ್ಲ. ಓಹೋ, ಇದು ಸಾಕಾಗಲಿಲ್ಲ, ಏನು ಮಾಡೋದು ಅಂತ ಆಮೇಲೆ ನಮ್ಮ ಸ್ನೇಹಿತರನ್ನ ಯಾರನ್ನೋ ಕೇಳಿದೆ. ಅವರು IAS ಅಧಿಕಾರಿ. ದುಡ್ಡು ಮಾಡಬೇಕಾದ್ರೆ ಏನು ಮಾಡೋದು ಅಂತ. ಅವ್ರು ಯಾಕೆ ಈ ಮಾತು ಕೇಳ್ತಾ ಇದ್ದೀರಿ ಅಂತ ಕೇಳಿದ್ರು. ನಾನು ಹಾಗೆ ಹೇಳಿದೆ, ನಾನು ಪುಸ್ತಕಗಳನ್ನು ತರಬೇಕು, ಬೇರೆಯವ್ರಿಗೆ ಮೋಸ ಆಗ್ದಂಗೆ ನನಗೆ ಹಣ ಸಂಪಾದನೆ ಮಾಡಬೇಕು. ಅವ್ರು ಒಂದು ಮಾತು ಹೇಳಿದ್ರು, ಡಿಕ್ಷ್ನರಿ ತೆಗೆದು ನೋಡಿ ದುಡ್ಡು ಸಿಗುತ್ತೆ ಅಂತ. ನಾನು ನಿಮಗೆ ಗೊತ್ತಾಗಲ್ಲ ಬಿಡಿ ಅಂತಿದ್ದೆ. ಇಲ್ಲ, ನಾನು ಹೇಳ್ತೀನಿ, ಮಾಡ್ತೀರಾ ಅಂದರು. ಇದು ಇಂಪಾರ್ಟೆಂಟ್ ವಿಷಯ. ಹೇಳಿ ಅಂದೆ. ಹೋಗಿ ಒಂದು LIC ತಗೊಳ್ಳಿ, ನಿಮಗೂ ದುಡ್ಡು ಆಗುತ್ತೆ, ಅವ್ರಿಗೂ ಮೋಸ ಮಾಡ್ದಂಗೆ ಆಗಲ್ಲ, ಅವ್ರ ಲೈಫ್ಗೂ ಸೆಕ್ಯೂರಿಟಿ ಸಿಗ್ದಂಗೆ ಆಗುತ್ತೆ, ಯಾಕೆ ಆಗಬಾರ್ದು ಅಂತ ತಗೊಂಡೆ. ನಾನು 1,000 ಸಂಬಳ ತಗೊಳ್ಳುವಾಗ 17,000ವರೆಗೂ ನಾನು ಕಮಿಷನ್ ತಗೊಂಡಿದ್ದೀನಿ. ಎಲ್ಲೇ ಹೋಗಿ ಕೇಳಿದ್ರು ಯಾರು ಅಂಕೇಗೌಡರಿಗೆ ಒಂದು ನನ್ನ ವ್ಯಕ್ತಿತ್ವವನ್ನು ನಾನು ಈ ಜಾಗದಲ್ಲಿ ಹೇಳ್ತೀನಿ, ಎಲ್ಲೂ ನಾನು ಹಾಳು ಮಾಡ್ಕೊಂಡಿಲ್ಲ. ಪ್ರತಿಯೊಬ್ಬರನ್ನು ಗೌರವಿಸ್ತೀನಿ, ಪ್ರತಿಯೊಬ್ಬರಿಗೂ ತಲೆಬಾಗ್ತೀನಿ. ನಾನು ಅನ್ನೋ ಪದವನ್ನು ತೆಗೆದಾಕ್ಬಿಟ್ಟಿದ್ದೀನಿ. 17,000 ಅಂದರೆ ಎಷ್ಟು? 1,000 ಸಂಬಳಕ್ಕೆ ನೋಡಿ. ಅದರಲ್ಲೆಲ್ಲ ಬಂದು ಈ ಬೆಂಗಳೂರನ್ನು ಯಾವ ಮೂಲೆಯೂ ಬಿಡ್ತಿರಲಿಲ್ಲ. ಭಾನುವಾರ ಬಂದರೆ ನಿಮ್ಗೆ ಗೊತ್ತು, ಪ್ರತಿ ಸರ್ಕಲ್ಗಳಲ್ಲೂ ಇರೋದು. ಮೆಜೆಸ್ಟಿಕ್ ಆಗೋದು, ಅವೆನ್ಯೂ ರೋಡ್ ಆಗ್ಬೋದು, ಮಲ್ಲೇಶ್ವರಂ ಆಗ್ಬೋದು, ಎಲ್ಲ ಕಡೆ ಹುಡುಕಿ ಪುಸ್ತಕಗಳನ್ನು ತಗೊಂಡೋಗಿ ಅದನ್ನು ಇಡ್ತಾ ಇದ್ದೆ. ಬಿಡುವಾದಾಗ ಅದು ಹೋಗ್ತಾ ಇದ್ದೆ. ಸ್ವಲ್ಪ ಎಲ್ಲ ಕಡೆ ಮಕ್ಕಳುಗಳು ಬಂದು IAS KS ಪ್ರತಿಯೊಂದು ಕಡೆನೂ ಬಂದು ಕೇಳೋವು. ಅವಕ್ಕೆಲ್ಲ ಪುಸ್ತಕ ಕೊಡೋದು ಈಗ ಮಾಡಿ ಮನೇಲೇ ಮಾಡ್ತಾ ಇದ್ದೆ. ಇದನ್ನು ನೋಡಿದಂಥ ನಮ್ಮ ಮಹಾನ್ ಚೇತನ ಹರಿಕೋಡೆ ಅಂತ, ಸಿರಿಯಲ್ ಹರಿಕೋಡೆ ಅಂತ, ನಿಮಗೆಲ್ಲ ಕೋಡೆ ಫೌಂಡೇಶನ್, ಆ ಮಹಾನುಭಾವರು ಬಂದು ನೋಡಿ, ನೀವು ಮಾಡ್ತಾ ಇರೋದು ಒಂದು ಒಳ್ಳೆಯ ಕೆಲಸ, ನಾನೊಂದು ಕೊಡುಗೆ ಕೊಡ್ತೀನಿ ಅಂತೇಳಿ ಅಲ್ಲೇ ಒಂದು ಪಾಂಡವಪುರದಲ್ಲೇ ಒಂದು ದೊಡ್ಡ ಸೈಟ್ ತಗೊಟ್ಟು ಅಲ್ಲಿ ಬಿಲ್ಡಿಂಗ್ ಕಟ್ಟಿಕೊಡ್ತರು. ಈಗ 25 ವರ್ಷದಲ್ಲೇ 1 ಕೋಟಿ ಖರ್ಚು ಮಾಡಿ ಆ ಮಹಾಶಯ ಒಂದು ಬಿಲ್ಡಿಂಗ್ ಮಾಡಿಕೊಟ್ರು. ಅಲ್ಲಿಂದ ನನ್ನ ಇದು ಶುರುವಾಯಿತು ಸರ್. ಏನು ಬರಲಿ, ಎಲ್ಲ ಬರಲಿ, ಯಾವ್ಯಾವುದಲ್ಲಿ ಎಲ್ಲಂತ ತರ್ತಾ ಇದೆ. ಈಗ ಏನಿದೆ ಅಂತ ನೀವು ಕೇಳೋದಾದರೆ ಅದನ್ನು ಹೇಳೋದೋ ಇದು ಗೊತ್ತಿಲ್ಲ. ಭಗವದ್ಗೀತೆ ಅಂದರೆ 2,500 ಭಗವದ್ಗೀತೆ, ಇಡೀ ಎಲ್ಲೂ 2,500 ಕಾಲಕ್ಕೆ ಯಾವ ಮಠ ಮಂದಿರದಲ್ಲೂ ಮಾಡಿಲ್ಲ. ರಾಮಾಯಣ ಅಂದರೆ ಈ ಬಾಲರಾಮಾಯಣದ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆಯಿತು. ನಾನು ಪುಸ್ತಕದ ಮುಖಾಂತರವಾಗಿ ಅದು ಮಾಡಬೇಕು ಅಂತೇಳಿ 3,200 ರಾಮಾಯಣಗಳನ್ನು ನಾನು ಪ್ರದರ್ಶನಕ್ಕೆ ಇಟ್ಟಿದ್ದೆ. ಬಹುಶಃ ಎಲ್ಲೂ ನೋಡಿಲ್ಲ. ಅದರಲ್ಲಿ ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಆಮೇಲೆ ಯಾವುದೇ ವಿಧವಾದ ಎಲ್ಲ ರಾಮಾಯಣಗಳನ್ನು ಅಲ್ಲಿ ತಂದು ನಾನು ಇದು ಮಾಡಿದ್ದೆ. ಒಬ್ಬರು ಸ್ವಾಮೀಜಿ ಹೇಳ್ತಾರೆ, ಇದೊಂದು ಜಗತ್ತಿನ ಆಶ್ಚರ್ಯಕರವಾದಂಥ ವಿಷಯ. ಒಬ್ಬ ಮನುಷ್ಯ 3,000 ರಾಮಾಯಣ ನಾವು ಕಣ್ಣಿಲ್ಲೇ ನೋಡಿಲ್ಲ ಅಂದರು. ಹೀಗೆ ಸರ್, ಯಾವ ಒಂದು ಇದನ್ನು ಕ್ಷೇತ್ರದಲ್ಲೂ ಬಿಟ್ಟಿಲ್ಲ. ಇನ್ನೊಂದು ನಿಮಗೆ ವೈಶಿಷ್ಟ್ಯಪೂರ್ಣವಾದ ಮಾತು ಹೇಳ್ತೀನಿ. ಪ್ರಪಂಚದ ಎಲ್ಲುವೆ ನೀವು 20 ಲಕ್ಷ ಪುಸ್ತಕ ಇದೆ, 10 ಲಕ್ಷ ಅಲ್ಲ, ₹1 ಎಂಟ್ರೆನ್ಸ್ ಫೀಸ್ ಇಲ್ದೇನೆ, ಮೆಂಬರ್ಶಿಪ್ ಫೀಸ್ ಇಲ್ದೇನೆ, ಭಾನುವಾರ ಸಹಿತ ರಜಾ ಇಲ್ದೇನೆ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಸರ್. ಗ್ರೇಟ್. ಈಗ ನಡೆಸ್ಕೊಂಬರ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ಇಂದಿನ ಯುವ ಪೀಳಿಗೆ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ರೀಲ್ಸ್ ನೋಡೋದು ಅದರಲ್ಲೆಲ್ಲ ಕಳೆದೋಗ್ಬಿಟ್ಟಿದ್ದಾರೆ. ಹೌದು. ಪುಸ್ತಕದ ಪ್ರೇಮ ಅಥವಾ ಪುಸ್ತಕ ಓದುವ ಬಗ್ಗೆ ನಿಮ್ಮ ಆಸಕ್ತಿ, ಅದರ ಬಗ್ಗೆ, ಆ ಪ್ರೀತಿ ಬಗ್ಗೆ ಒಂದು ಮಾತು ಹೇಳ್ಬೋದಾ? ನಮ್ಮ ಯುವ ಜನಾಂಗ ಎಲ್ಲಿಯ ತನಕ ಮೊಬೈಲ್ ತೆಗೆದು ಎಸೆದು ಅವರ ವಿದ್ಯಾಭ್ಯಾಸದ ಪೀರಿಯಡಲ್ಲಿ ಸರಿಯಾಗಿ ಓದಿಲ್ಲ ಅಂದರೆ ಒಂದಲ್ಲ ಒಂದು ದಿವಸ ಅವರು ಮನೇಲಿ ಅಡುಗೆ ಮನೆ ಸೇರಬೇಕಾಯ್ತೆ, ಹೆಣ್ಮಕ್ಳು ಬಂದು ಕೆಲಸಕ್ಕೆ ಬರಬೇಕಾಯ್ತೆ. ಬೇಜಾರು ಮಾಡ್ಕೋಬಾರ್ದು. ಖಂಡಿತ ಹೇಳ್ತೀನಿ, ಆ ಪೀರಿಯಡ್ ಓದಬೇಕು. ನಾನು ಬಂದು ಮಕ್ಕಳಿಗೆ ಹೇಳಿದೆ, ಇವೆಲ್ಲ ಸಕ್ಸಸ್ ಆಗಿದೆ, ನೀವು IAS ಮಾಡಬೇಕಾ, KS ಮಾಡಬೇಕಾ, ಏನೂ ಇಲ್ಲ, ಯಾವ ಮ್ಯಾಜಿಕ್ಕೂ ಇಲ್ಲ. 99% ಪರಿಶ್ರಮ, 1% ನಿಮ್ಮ ಅದೃಷ್ಟ ಅನ್ನೋದು. ನೀವೇನು ಮಾಡಿ ಅವ್ರಿಗೆಲ್ಲ ನಮ್ಮ ಜನತೆಗೆ ನಾನು ಹೇಳ್ತೀನಿ, ನಮ್ಮ ಅಣ್ಣಂದಿರಿಗೆ ಹೇಳ್ತೀನಿ, ಅಕ್ಕಂದಿರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನ ಶಾಲೆಯಿಂದ ಬಂದಿದ್ದಕ್ಕೆ ಓದಿ ಕೂರಿಸಿ. ನೀವು ಪಕ್ಕ ಕುಂತ್ಕೊಳ್ಳಿ, ನಿಮ್ಮ TV ಆಫ್ ಮಾಡಿ, ಮೊಬೈಲ್ ಆಫ್ ಮಾಡಿ. ಅವರನ್ನು 5 ವರ್ಷ, ಅವರ ಡಿಗ್ರಿ ಆದಮೇಲೆ 5 ವರ್ಷ ಸತತವಾಗಿ ಒಬ್ಬ ಋಷಿ ಹೆಂಗೆ ತಪಸ್ಸು ಮಾಡ್ತಾನೆ ಆ ಥರ ತಪಸ್ಸನ್ನು ಮಕ್ಕಳಿಸಿ ಅವರು IAS ಆಗದೆ ನಾನೇ ಜವಾಬ್ದಾರ. ಇವತ್ತಿಗೂ ಅಷ್ಟೇ 5 ವರ್ಷ ಆಗ ಮಾಡಿ ಅಂತ ನಾನು ನಮ್ಮ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇಲ್ಲ ಅಂದರೆ ಮಕ್ಕಳುಗಳು
ನೋಡಿ ಅವರು ಯಾವುದೋ ಒಂದು ಸಣ್ಣ ಕೆಲಸಕ್ಕೆ ಹೋಗ್ತಾರೆ, ಒಂದಕ್ಕೆ ಸಾಲದ್ರೆ ಒಂದಕ್ಕೆ ಸಾಲೋದಿಲ್ಲ, ಮನೆಗಳ ಕುಟುಂಬ ನಡೆಸೋದು ಕಷ್ಟ. ಆಗ ಅವ್ರು ಏನು ಮಾಡ್ತಾರೆ, ಅಡ್ಡದಾರಿಗಳು ಎಳಿತಾರೆ, ಹಣವ ಸುಲಭ ಸಂಪಾದನೆ ಮಾಡೋದು. ಆಗ ನಮ್ಮ ವ್ಯಕ್ತಿತ್ವ ಎಲ್ಲ ಹಾಳಾಯಿತು. ಅದಕ್ಕೆ 5 ವರ್ಷ ಕಷ್ಟಪಡಲಿ ಯಾಕೆ ನಾನು ಅನುಭವಿಸಿರೋದು. ಯಾರೊಬ್ಬ ವಿದ್ಯಾರ್ಥಿ ಬಂದ, ಅವನ ಸ್ನೇಹಿತ ಇಬ್ಬರು ಡಿಗ್ರಿಲಿ ಒಂದೇ ಇದು. ಆಗ ಅವ್ನು ಹೋಗುವಾಗ ಮಾತಾಡ್ಸಿಕ್ ಹೋದ, ಅವನು ಆಗಲೇ IAS ಪಾಸ್ ಮಾಡಿ ಒಂದು ಕಾರಲ್ಲಿ ಕುಂತಿದ್ದೆ. ಇವನು ಕೇಳಿದ್ನಂತೆ, ಲೋ ಫ್ರೆಂಡ್ ಅಂತ, ಹೆಂಗೆ ಮಾಡಿದ್ಲ IAS? ಅವನು ಒಂದೇ ಮಾತು ಹೇಳ್ತಾನೆ, ಲೇ ನಿನ್ನಂತ ಹೋಗಯ್ಯ ಅಂತ. ಈಗಿನ ಇಲ್ಲಿವರೆಗೆ ನಾವು ಫ್ರೆಂಡ್ ಆಗಿದ್ದು ಏನೋ ಹಿಂಗೆ ಮಾತಾಡ್ತೀವಿ ಅಂತ. ಹೌದು, ನಿನಗಲ್ಲ, ಹೋಗು ನೀನು ಅಲ್ಲೆಲ್ಲ ತಿರುಗ್ತಿಲ್ಲ ಅಂತ ತಿರುಗು ಅಂತ. ಅವ್ನು ಓಡ್ ಬಂದ ಲೈಬ್ರರಿಗೆ. ಇದು ನಡೆದ ಗಂಟೆ ನಮ್ಮ ಜನಗಳಿಗೆ ಹೇಳ್ತೀನಿ, ಓಡ್ ಬಂದು, ಸಾರ್ IAS ಮಾಡೋದು ಹೇಗೆ ಸಾರ್ ಅಂತ ಹಿಂಗಂದ. ಎಲ್ಲಿದೆಯಪ್ಪ ನೀನು, ಎಲ್ಲಿದೆ ಈಗ, ಏನು ಓದ್ತಾ ಇದೆಯಾ? ನಾನು ಡಿಗ್ರಿ ಮುಗೀತು ಸರ್, ನನ್ನ ಫ್ರೆಂಡ್ ಹಿಂಗೆ ಬೈದ್ಬಿಟ್ಟ ಸರ್, ನಾನು IAS ಮಾಡಬೇಕು. ಆಗ ನೀನು ಎಷ್ಟೊತ್ತು ಕೇಳ್ತೀಯಪ್ಪ ಅಂದೆ. ನಾನು 7:07ವರೆಗೆ ಎದ್ಬಿಡ್ತೀನಿ ಸರ್ ಅಂತ. ನೀನು ಒಂದು ಕೆಲಸ ಮಾಡು, ಒಂದು 20 ಕುರಿ ಮಾಡಿ ತಗೊಂಡು ಮೇಯಿಸು ಅಂದ. ಆತ ಅಂತಾನೆ, ಸರ್ ಏನು ಸರ್ ಹಿಂಗೆ ಹೇಳ್ತೀರ? ಹೌದಯ್ಯ, ನೀನು ಕಟ್ಟಿರೋ ಕನಸು ಅಗಾಧವಾದ್ದು. ಆ ಕನಸನ್ನು ಈಡೇರಿಸ್ಕೋಬೇಕಾದ್ರೆ ನೀನು 7ವರೆಗೆ ಎದ್ದರೆ ಆಗತ್ತಾ? ಒಂದು ಗುಮಾಸ್ತನ ಕೆಲಸನೂ ಸಿಗಲ್ಲ ಅಂದೆ. ಹಾಗಾದ್ರೆ ಏನು ಮಾಡೋದು? ನೀನು ಮಾಡೋಕ್ಕಲ್ಲಿ ನಿನ್ನ ಮನಸ್ಸೇ ಇಲ್ವಲ್ಲ, ಹೇಗೆ ನೀನು ಮಾಡ್ತೀಯ ಅಂದೆ. ಇಲ್ಲ ಸರ್, ನಾನು ಮಾಡೇ ಮಾಡ್ತೀನಿ ಸರ್, ನಾನು ಏನೇನು ಹೇಳಿ ಸರ್, ನಾನು ಅದನ್ನು ಬೆಂಕಿ ಮೇಲೆ ದಾಡ್ತೀನಿ ಸರ್, ನೀವು ಹೇಳಿ ಸರ್. ಅದು ನೀನೇನೂ ಮಾಡಬೇಡ, 4 ಗಂಟೆಗೆ ಹೇಳು, 8 ಗಂಟೆಗೆ ಓದು. ಎಷ್ಟು ಸಹ 5 ವರ್ಷ ಓದು. ನಿನಗಿನ್ನೂ ಏಜ್ ಇದೆ. ನೀನೇನಾದ್ರು ಪಾಸ್ ಆಗದೆ ಹೋದರೆ ನನ್ನ ಹತ್ರ ಬಾ, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಖಂಡಿತ ಪಾಸ್ ಆಯ್ತಿ. ಆದರೆ ನೀನು ಆತ್ಮಪೂರ್ವಕವಾಗಿ ಮಾಡಬೇಕು, ಯಾರಿಗೋಸ್ಕರ ಮಾಡಬೇಡ. ಹಗಲು ರಾತ್ರಿ ಓದು, ಒಳ್ಳೊಳ್ಳೆ ಇಂಪಾರ್ಟೆಂಟ್ ಎಲ್ಲ ಮೊದಲು ಓದು, ಆಮೇಲೆ ಕೊನೆಯಲ್ಲಿ ಓದು. ನೀನು ಪಾಸ್ ಆಗದಾರೆ ಕೇಳು ಅಂತ. ಆಮೇಲೆ ಬಂತು, ಈಗ ಒಂದು 6 ತಿಂಗಳಲ್ಲಿ ಫೋನ್ತು, ಸರ್ ನಮಸ್ಕಾರ ಸರ್. ಯಾರಪ್ಪ? ನಾನು ಇಂತಿಂತಾನು ಸರ್. ಸರ್ ನಾನು IPS ಅಲ್ಲಿ ಈಗ ನಾನು ಇದಾದೆ ಸರ್, ಈಗ ರಿಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರ್, ನಾನು ಬದುಕಿರೋವರೆಗೂ ನಿಮ್ಮ ನೆನೀತೀನಿ ಸರ್. ಇದನ್ನು ಹೇಳಿ ನಡೆದ ಘಟನೆ. ಈಗ ಆಯಿತು ಸರ್. ಆಮೇಲೆ ಹೇಗಪ್ಪ ಇದು, ನಾವೇನು ಹೇಳಿದ್ರು ಎಲ್ಲನೂ ಕಷ್ಟಪಟ್ಟು ಓದಿದೆ ಸರ್. ಅವರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದೆ. ಆದರೆ ನನ್ನಲ್ಲಿ ದುಡ್ಡಿಲ್ಲ ಅಂತ ಅವ್ರಿಗೆ ಹೇಳಿದೆ. ನಾನೆಲ್ಲ ಹೇಳ್ಕೊಟ್ಟಿದ್ದೆ, ಅಲ್ಲ IAS ಅಧಿಕಾರಿ ಈ ಥರ ಹೇಗೆ ಮಾತಾಡಬೇಕು, ಹೇಗೆ ಇದು ಮಾಡಬೇಕು ಅಂತ. ಆಗ ನೀವು ಹೇಳ್ದಂಗೆ ಮಾಡಿದೆ ಸರ್. ಅವರು IAS ಅಲ್ಲಿ ನೀನು ಪಾಸ್ ಆಗಿದ್ದೀವಿ ಹೋಗು ಅಂದರು. ನಾನು ಅಳ್ತಾ ನಿಂತ್ಕೊಂಡೆ ಸರ್. ಅವ್ರು ಗೆಟ್ ಔಟ್, ನೀವು ಪಾಸ್ ಆಗಿದೆಯಾ ಹೋಗು ಅಂದರು. ಆಗ ನನಗೆ ದಾರಿ ಇಲ್ದೇ ಹೇಳಿದೆ, ಇನ್ನೂ ಏನಾರ ಕೇಳಿ ಸರ್, ನನಗೆ IAS ಪಾಸ್ ಮಾಡಿಸಿ ಸರ್. ಅದೊಂಥರ ಚಾಲೆಂಜ್, ನೀವೇನಾರ ಕೇಳಿ ಸರ್, ನಾನು ಆನ್ಸರ್ ಮಾಡ್ತೀನಿ ಅಂದೆ. ಆಗ ಅವ್ರು ನೋಡೋದು, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ನೀನು ಫೇಲ್ ಆದರೆ ಕ್ಲೋಸ್, ತಿರ್ಗಾ ಪಾಸ್ ಆಗಲ್ಲ ಅಂದರು. ಆದರೂ ಪರವಾಗಿಲ್ಲ, ಯಾಕೆ ಅವನ ಹತ್ರ ಹಣ ಇರಲಿಲ್ಲ. ನೀವೇನಾರ ಕೇಳಿ ಸರ್ ಅಂತ ಒಂದು ಚಾಲೆಂಜ್ ಮಾಡ್ತಾನೆ. ಆಗ 3 ಜನ ಇರೋ ಜಡ್ಜ್ಗಳು ಅವ್ರು ಹೇಳ್ತಾರೆ, ಕೇಳ್ರಿ ಅಂತ. ಅವನಿಗೆ ಅದೃಷ್ಟ ಆಗ ಕೊನೆಯಲ್ಲಿ ಒಂದಿದು. ಆಗ ಏನು ಕೇಳಿದ್ರು ಆನ್ಸರ್ ಮಾಡಿಬಿಟ್ಟು ಮುಂದೆ ತಲೆಬಾಗಿ ನಿಂತ್ಕೊಂಡಂತೆ. ಆಗ ಅವ್ರು ಹೇಳಿರುತ್ತೆ, 3 ಜನ ಮುಖ ನೋಡ್ಬಿಟ್ಟಿದೆ, ಹೋಗಿ ಇದು ಮಾಡ್ದಂತೆ, ಹೋಗಿ ಪಾಸ್ ಆಗಿದೆ ಹೋಗಂದ್ರಂತೆ. ಆ ಆವೇಶದಲ್ಲಿ ಹೊರಗಡೆ ಮುಂದೆ ಹೇಳ್ತಾ ಇದ್ದ. ಇದನ್ನು ನಾನು ಯಾಕೆ ಕೇಳ್ತೀನಿ ಅಂದರೆ, ಪರಿಶ್ರಮ ಇಲ್ಲದೇ ನಮ್ಮ ಜನಗಳು ರಿಸಲ್ಟ್ ಕೇಳ್ತಾರೆ. ತಪ್ಪು. ಅಂಕೇಗೌಡ ಅನ್ನೋ ನಾನು ಎಷ್ಟು ರಾತ್ರಿಗಳು ಹೊಸ್ಕ ಮಲಗಿದವು, ಎಷ್ಟು ರಾತ್ರಿಗಳು ಕಾಣಿಸ್ಕೊಂಡು. ನನ್ನ ಉದ್ದೇಶ ಒಂದೇ, ನಮ್ಮ ಮುಂದಿನ ತಲೆಮಾರಿಗೆ ಈ ಜಗತ್ತು ಕಂಡರಿಯದ ಒಂದು ಗ್ರಂಥಾಲಯ ಮಾಡೋಬೇಕು ಅಂತ. ಅಂದರೆ 6ನೇ ಶತಮಾನದಲ್ಲಿದ್ದಂಥ ನಳಂದ ವಿಶ್ವವಿದ್ಯಾನಿಲಯವನ್ನು ಸೃಷ್ಟಿ ಮಾಡಬೇಕು ಅಂತ ಒಂದು ಹಠ ಮಾಡಿದ್ದೆ. ಇವತ್ತು ಈಡೇರಿಗಿದೆ. ಒಬ್ಬ ಅಮೇರಿಕದ ಹೈಕೋರ್ಟ್ ಜಡ್ಜ್ ಬಂದು ಎಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ಹೇಳ್ತಾನೆ, ಓ ಅಮೇಝಿಂಗ್ ಅಂತ ಒಂದು ಹೇಳ್ತಾನೆ. ಅವನು ಬರೀತಾನೆ, ಹೋಗೋಗಿ ದಾಖಲೆ ಮಾಡ್ತಾನೆ. ಐ ಹ್ಯಾವ್ ವಿಸಿಟೆಡ್ ಆಲ್ ಓವರ್ ಇಂಡಿಯಾ ಇನ್ ದ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ಕ್ಲೂಡಿಂಗ್ ತಾಜ್ ಮಹಲ್. ದಿಸ್ ಲೈಬ್ರರಿ ಈಸ್ ಈಕ್ವಲ್ ಆರ್ ಬೆಟರ್ ದೆನ್ ತಾಜ್ ಮಹಲ್. ಯಾವ ತಾಜ್ ಮಹಲ್ ರೀ ಅಂತ ಸುಂದರವಾದಂಥ ಇದನ್ನು ಕಟ್ಟಿದೀಯ ಲೈಬ್ರರಿನ ಅಂತಾರೆ. ಬಹುಶಃ ನನಗೆ ಬಂದಂಥ ಈ ಒಂದು ಪ್ರಶಸ್ತಿ ಯಾರಂಗೆಲೂ ಬಂದಿಲ್ಲ, ಪದ್ಮಶ್ರೀ ಯಾರಂಗೆಲೂ ಬಂದಿಲ್ಲ. ಆ ಮೋದಿಜರಿಗೆ ನಾವು ಹೇಳಬೇಕು, ಗುರುತಿಸಿ ನನಗೆ ಕೊಟ್ಟಿದ್ದಾರೆ. ನನಗೆ ಆಗಿರೋ ಒಂದು ಅದೇ ಮೇ 26 ಒಂದು 2 ತಿಂಗಳಲ್ಲಿ ಅದರ 3 ಪಟ್ಟು ಒಂದು ದಿನಕ್ಕೆ 3 ಕಾರ್ಯಕ್ರಮ. ನಾವು ಪರಿಶ್ರಮದಿಂದ ಒಳ್ಳೆ ಜೀವನವನ್ನು ಕಟ್ಟಬೇಕು ಅಂತ ಹೋದಾಗ ಈ ಥರ ಗೌರವಗಳು ಸಿಗ್ತವೆ. ಇದನ್ನು ನಮ್ಮ ಸ್ನೇಹಿತರು, ನಮ್ಮ ಶಿಷ್ಯರು ಎಲ್ಲ ಬಳಸ್ಕೋಬೇಕು ಸರ್. ಆಗ ನನಗೆ ತೃಪ್ತಿ. ಪದ್ಮಶ್ರೀ ಪ್ರಶಸ್ತಿ ನಿಮ್ಗೆ ಸಿಗ್ತಲ್ಲ ಸರ್, ಆ ಸಂದರ್ಭದಲ್ಲಿ ನಿಮ್ಮ ಬದುಕು ಸಾರ್ಥಕ ಅಂತ ಅನಿಸ್ಬಿಡ್ತಾ, ಅಥವಾ ಇನ್ನೇನಾದರೂ ನಾನು ಮಾಡಬೇಕು ಅಂತ ಅನಿಸ್ತಿದೆ ಹೇಗೆ? ಅಲ್ಲ, ಅದಿದ್ದೇ ಇದೆ ಸರ್. ಅದೇ ಇದ್ದೇ ಇದೆ. ನಾನು ಮುಂದುವರೆದು ಇನ್ನೂ ಏನು ಮಾಡಬೇಕು ಅನ್ನೋದಿದೆ, ಅದು ಬೇರೆ ಪ್ರಶ್ನೆ. ಆದರೆ ನನಗೆ ನಿಜವಾಗ್ಲೂ ಸಾರ್ಥಕತೆ ಬಂತು ಸರ್. ಯಾರ್ಯಾರೋ ನಿಮಗೆ ಗೊತ್ತಿದೆ, ಒಂದೇ ಪೀಳಿಗೆರು, ಯಾರ್ಯಾರು ಅವರಿಗೆ ರೆಕಮೆಂಡ್ ಇರೋರು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಇದರಲ್ಲಿ ಆ ಪ್ರಶಸ್ತಿ ಸಿಗ್ತಿತ್ತು. ಇವತ್ತು ನಾನು ಯಾರ ಮುಂದೇನೂ ಹೋಗಿಲ್ಲ.
ನಾನು ಮನೇಲೇ ಇದ್ದೆ. ಆದರೆ ಅವರು 3-4 ಸಾರಿ ತಂಡ ಕಳಿಸಿದ್ದಾರೆ. ಅವರು ನಾವು ಇಲ್ಲಿಂದ ಬಂದವೆ ಅಂತಲ್ಲ, ಏನು ಮಾಡ್ತೀರಿ, ಹೇಗೆ, ಏನು ಅಂತ. ಇದನ್ನೆಲ್ಲ ತಿಳ್ಕೋಗಿ ಅವ್ರಿಗೆ ವರದಿ ಮಾಡೋರು. ವರದಿ ಮಾಡಿ ಅವರು ಅದ್ರ ಮೇಲೆ ನನಗೆ ಪ್ರಶಸ್ತಿ ಕೊಟ್ಟವರು. ನಿಜಕ್ಕೂ ಈ ದೇಶದಲ್ಲಿ ಇನ್ನೂ ನ್ಯಾಯ, ಧರ್ಮ, ನೀತಿ ಉಳಿದಿದೆ ಸರ್. ಈಗ ಕೊನೆಯದಾಗಿ ಸರ್ ನೀವೇನು ಸಂದೇಶ ಕೊಡ್ತೀರಿ ಯುವಕರಿಗೆ ಅಂತ? ಏನಿಲ್ಲ ಸರ್, ಸಿಂಪಲ್ಲು. ಈ ನಾವು ವಿದ್ಯಾರ್ಥಿ ದಶೆಯಲ್ಲಿ ಆಟ ಆಡಿದ್ರೆ ಕೊನೆಯಲ್ಲೆಲ್ಲೋ ಹೋಗ್ಯದೆ ಈ ಗೇಟ್ ಕಾಯೋದು, ಅವ್ರಿಗೇನೋ ಜೀವನ ಮಾಡಿಕೆ ಸಣ್ಣ ಸಣ್ಣ ಕೆಲಸ ಉಳಿಸ್ಕೊಂಡು ನಮ್ಮ ಬದುಕನ್ನೆಲ್ಲ 50 ವರ್ಷ ಹಾಳು ಮಾಡ್ಕೋತೀವಿ. 5 ವರ್ಷ ಕಷ್ಟಪಟ್ಟು ನಮ್ಮ ವಿದ್ಯಾರ್ಥಿಗಳು ತಪಸ್ಸಿನಾಗೆ ಓದಿದ್ರೆ ನಿಜವಾಗಲೂ ಅವ್ರ ಬದುಕು ಸುಂದರವಾಗುತ್ತೆ. ಮೊಬೈಲ್ ತೆಗೆದು ಬಿಸಾಕಲಿ, ಸರಳವಾಗಿರಲಿ, ಹಗಲು ರಾತ್ರಿ ಕೃಷಿ ತಪಸ್ಸು ಸರ್ ಅದು ವಿದ್ಯಾರ್ಥಿ ಜೀವನ ಅಂದರೆ. ಆ ತಪಸ್ಸನ್ನು ಅವರು ಮಾಡಿದ್ರೆ 50 ವರ್ಷ ಅವರು ಸುಖವಾದ ಜೀವನ ಮಾಡ್ಬೋದು, ಸಮಾಜ ಸೇವೆ ಮಾಡ್ಬೋದು. ಈಗ ನೋಡಿ, ನಾನು ಇಲ್ಲಿ ಬಂದು ಕುಂತ್ಕೊಳ್ಳೋಕ್ಕೆ ಏನು ಕಾರಣ ಇದೆ? ನಾನು ಅಷ್ಟೊಂದು ಇದನ್ನು ಮಾಡಿರೋದ್ರಿಂದ ಏನು ನಿಜಕ್ಕೆ ತಮ್ಗೆ ಹೇಳ್ತೀನಿ, ನಾನು ಎಲ್ಲೇ ಹೋದ್ರು ನನ್ನ ವೈಯಕ್ತಿಕವಾಗಿ ಅಂಕೆಗಳು ಹೋಗ್ತಾ ಇದ್ದಾರೆ, ಅಂಕೆಗಳು ಹೋಗ್ತಾರೆ. ನಾನು ಅಲ್ಲಿ ಬಂದವ್ರನ್ನ ನಾನು ಯಾರನ್ನೂ ಏಕವಚನದಲ್ಲಿ ಮಾತಾಡ್ಸಿಲ್ಲ. ಯಾರನ್ನೂ ಮೊದಲು ನಾವು ಅದನ್ನು ಕಲ್ತ್ಕೋಬೇಕು, ಎಲ್ಲರಿಗೂ ಬೆಲೆ ಕೊಡಬೇಕು. ಹೀಗೆ ಅದಾಗಬೇಕು ಅಂತಾರೆ ನಾವು ಮೊದಲು ಪರಿಶ್ರಮ ಪಡಬೇಕು. ನಮ್ಮ ಸ್ನೇಹಿತರು ಆ ಥರ ಪರಿಶ್ರಮ ಪಡಲಿ, ಖಂಡಿತ ಅವರು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತಾರೆ, ಈ ದೇಶಕ್ಕೆ ಕಿರೀಟಪ್ರಾಯಿತಾರೆ ಅಂತ ನಂದು ಅಭಿಪ್ರಾಯ ಸರ್. ಮನುಷ್ಯ ಯಾಕೆ ಪುಸ್ತಕವನ್ನು ಓದಬೇಕು ಅಂತ, ಯಾಕೆ ಓದಬೇಕು ಅಂತ ಇವಾಗಿನ ಮಕ್ಕಳಿಗೆ ಅರ್ಥನೇ ಆಗಲ್ಲಲ್ಲ. ಬರೀ ಮೊಬೈಲಲ್ಲೇ ಸರ್, ಓದಬೇಕು ಅನ್ನೋದಾದರೆ ಆ ರುಚಿ ಹಸ್ಬೇಕು ಮಕ್ಕಳಿಗೆ. ಒಂದು ಗಾಂಧೀಜಿ ಸೌತ್ ಆಫ್ರಿಕಾಗೆ ಹೋಗುವಂಥ ಒಂದು ಅಂಟು ದಿ ಲಾಸ್ಟ್ ಅನ್ನೋ ಒಂದು ಪುಸ್ತಕನ ಓದಿ ಅವ್ರ ಜೀವನನೇ ಪರಿವರ್ತನೆ ಮಾಡಿಕೊಂಡ್ರು. ಅಂಥ ಶಕ್ತಿ ಪುಸ್ತಕಗಳಲ್ಲಿ ಇರ್ತದೆ. ಅದಕ್ಕೆ ಹೇಳೋದು, ಗ್ರಂಥ ಹಿಡಿಯದ ಕೈಗಳು, ಗ್ರಂಥ ನೋಡದ ಕಣ್ಗಳು, ಗ್ರಂಥ ಓದದ ನಾಲಿಗೆ, ಗ್ರಂಥ ಕೇಳದ ಕಿವಿಗಳು, ಗ್ರಂಥ ತರಂಗ ಹೋಗದ ಮನ, ಇವೆಲ್ಲ ಮಾನವ ರೂಪಿ ಮೃಗಗಳು ಅಂತ ನಮ್ಮ ಹಿರಿಯವರು ಹೇಳಿದ್ದಾರೆ. ಪುಸ್ತಕವನ್ನೇ ಓದ್ತೀನಿ, ಪುಸ್ತಕವನ್ನೇ ನಾವು ಆಲಿಸ್ತೀನಿ, ನಾವೇನು ಸಾಧಿಸ್ತೀನಿ ಅಲ್ಲ ಸರ್. ಯಾರು ಎಷ್ಟೇ ಎತ್ತರಕ್ಕೆ ಹೋಗಿರಲಿ, ಈ ಗ್ರಂಥಾಲಯದ ಮೂಲಕನೇ ಅವ್ರು ಹೋಗಿರೋದು. ದಯವಿಟ್ಟು ಅದನ್ನು ತಿಳ್ಕೊಂಡು ನಮ್ಮ ಮಕ್ಕಳುಗಳು ಆ ದಾರಿಯಲ್ಲಿ ಓದಿದ್ರೆ ಖಂಡಿತ ಅವ್ರು ಸಕ್ಸಸ್ ಆಗ್ತಾರೆ ಅಂತ ನನ್ನ ಅಭಿಪ್ರಾಯ ಸರ್. ನಿಮ್ಮ ಈ ಜೀವನ ಶೈಲಿ ಅದ್ರ ಬಗ್ಗೆ ಏನಾದರೂ ಯಾರಾದರೂ ಬರೆಯೋಕೆ ಮುಂದೆ ಬಂದಿದ್ರಾ? ನಮ್ಮ ಜೀವನದ ಬಗ್ಗೆನಾ ಸರ್? ಸರ್, ನನಗೇನು ಅದು ಆಸಕ್ತಿ ಇಲ್ಲ ಸರ್. ಬೇಕಾದವ್ರು ಬಂದ್ರೆ ಅವ್ರ ಪಾಡ್ಗೆ ಅವ್ರು ಬರೀಲಿ ಸರ್. ನಮ್ಮ ಬದುಕು ಬರೆದ್ರೆ ರಕ್ತದಲ್ಲಿ ಬರಿಬೇಕು ಅಂತ ರೋಚಕವಾದ ಬದುಕು ಸರ್. 2 ಜೊತೆ ಬಟ್ಟೆ, 3ನೇ ಜೊತೆ ಇಲ್ಲ. ಈಗ ಇದು ಬಂದ ಮೇಲೆ ಯಾರ್ಯಾರೋ ಸ್ನೇಹಿತರು ಇದು ಮಾಡಿದ್ದಾರೆ ಇವತ್ತು, ಅಲ್ಲಿಯವರೆಗೂ 2 ಜೊತೆ. ನಾನು ಒಂದು ವಾಶ್ ಮಾಡಿ ಇಟ್ಟರೆ ಇನ್ನೊಂದು ಹಾಕೊಳ್ಳುವೆ. 3ನೇದು ಯಾವ ಕಾರಣಕ್ಕೂ ಇರ್ತಿರ್ಲಿಲ್ಲ. ಯಾವುದು ಪ್ರತಿಯೊಂದು ಅಷ್ಟೇ ಭಾಳ ಸರಳವಾದ ಬದುಕು. ನಾನು ಖಂಡಿತ ಹೇಳ್ತೀನಿ, ಒಂದು 2 ವೀಲರ್ಸು ನನ್ನ ಜೀವನದಲ್ಲಿ ತಗೊಳ್ಳಿಲ್ಲ. ಇವತ್ತು ಬಂದು ನೋಡಿದ್ರೆ ಆ ಮನೆ ಒಂದು ಹಾಲಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಆ ಗ್ರಂಥಾಲಯವನ್ನು ನೋಡಿ ನೀವು ಯಾರಾಗಲಿ ನೋಡಿದವರು ಅವ್ರದೇ ಹೇಳ್ತಾರೆ. ನಾಗತಿಳಿ ಚಂದ್ರಶೇಖರ್ ಬಂದವ್ರು ನೋಡ್ಬಿಟ್ಟು ಹೇಳಿದ್ರು ಒಂದು ಮಾತು, ಭಾಳ ಚೆನ್ನಾಗಿ ಹೇಳಿದ್ರು. ಪುಸ್ತಕ ಸಂಸ್ಕೃತಿ ಬಗ್ಗೆ ಅವರು ಉಪನ್ಯಾಸಕ್ಕೆ ಬಂದಿದ್ದರು. ನಾನು ಈ ಪುಸ್ತಕದ ಬಗ್ಗೆ ಅವ್ರು ನೋಡಾದ್ಮೇಲೆ ಈ ಪುಸ್ತಕದ ಬಗ್ಗೆ ನನ್ನ ಅಭಿಪ್ರಾಯ ಹೇಳಬೇಕು ಅಂತ ಹೇಳ್ತಾರೆ. ಅದು ದಾಖಲಾಗಿರೋದು. ನಿಮ್ಗೆ ಇಲ್ಲಿ ಬಂದು ಟಿ ವಿ ಮುಂದೆ ಹೇಳ್ತಾರಲ್ಲ, ಅವ್ರು ಹೇಳೋದು ಒಂದು ಮಾತು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರರು ಸೇರಿ ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಅಂಕೇಗೌಡರು ಕಟ್ಟಿರೋ ಈ ಪುಸ್ತಕ ಸಾಮ್ರಾಜ್ಯ ಅದಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ಈಕ್ವಲ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಗೊಳ್ಳ ಅಂತಾರೆ. ಆಗಿದೆ ಸರ್. ನೋಡಿದ್ರೆ ಪ್ರತಿಯೊಬ್ಬರೂ ನೋಡಿದ್ರೆ ನೀವೇನಾರ ಕೇಳಿ, ಒಂದು ಡಿಕ್ಷ್ನರಿ ಅಂದರೆ 6-7 ಸಾವಿರ ಡಿಕ್ಷ್ನರಿ ಇದೆ. ಯಾವುದು ಕನ್ನಡ, ಹಿಂದಿ, ಇಂಗ್ಲೀಷು, ತಮಿಳು, ತೆಲುಗು, ಮರಾಠಿ, ಬಂಗಾಳಿ, ರಷ್ಯನ್ ಭಾಷೆ, ಚೀನಿ ಭಾಷೆ, ಕೊರಿಯಾ ಭಾಷೆ, ಟೋಟಲ್ 20 ಭಾಷೆಯಲ್ಲಿದೆ. 20 ಭಾಷೆಯಲ್ಲಿದೆ. ನೀವು ನೋಡಿ, ಎಲ್ಲೆಲ್ಲಿ ಹುಡುಕಿರಬೇಕು, ಎಲ್ಲೆಲ್ಲಿ ತಂದಿರಬೇಕು, ಎಲ್ಲೆಲ್ಲಿ ಓಡಾಡಿರಬೇಕು. ಯಾವುದೇ ವಿಷಯದಲ್ಲಿ ಮಹಾತ್ಮ ಗಾಂಧೀಜಿ ಬಗ್ಗೆ 2,500 ಬುಕ್ಸ್ ಇದೆ. ಇಲ್ಲಿ ಒಂದು ಕುರಾನ್ ಅಂತ ನೀವು ಹೇಳಿದ್ರೆ 100 ಕುರಾನ್ಗಳಿದೆ. 2,000 ಇದ್ರ ಬುಕ್ಗಳಿವೆ, ಎಲ್ಲ ಪಾರ್ಸಿ ಬುಕ್ಗಳು, ಇದ್ರ ಬುಕ್ಗಳಿದೆ. 500 ಇವು ಬರ್ತವೆ, ಯಾವ ಬೈಬಲ್ ಬರ್ತವೆ. 500 ಬೈಬಲ್ಲು, 2,500 ಇವು. ಎಲ್ಲಿ ಯಾವ ದೇಶದ ಇತಿಹಾಸದಲ್ಲಿದೆ ಸರ್? ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಎಲ್ಲೂ ಹೋಗ್ಬೇಡಿ, ಅಲ್ಲಿಗೆ ಬನ್ನಿ. ಯಾವತ್ತೂ ರಜಾ ಇಲ್ಲ, ಭಾನುವಾರ ಸಹಿತ ಅಲ್ಲಿ ಇದಿರ್ತದೆ. ನೀವು ಕುಂತ್ಕೊಂಡು ಓದಿ. ನಾನು ಕೇಳೋದು ಒಂದೇ, ಶಿಸ್ತಿರಲಿ. ಆ ಪುಸ್ತಕ ತಗೊಂಡು ಪುಸ್ತಕ ಅಲ್ಲೇ ಇಡಿ. ಒಬ್ಬ ಮನುಷ್ಯ ಯಾವ ಅಟೆಂಡ್ರು ಇಲ್ದೇನೆ 1 ಎಕರೆ ಜಾಗದಲ್ಲಿ ಆ ಗ್ರಂಥಾಲಯವನ್ನು ನಿರ್ವಹಿಸ್ತಾನೆ ಅಂದರೆ ನೀವು ಯೋಚನೆ ಮಾಡಿ ಹೇಗಿರಬೇಕು. ನನಗೆ ಗೊತ್ತು, ಜೀವನ ಅತಿ ಶೀಘ್ರದಲ್ಲಿ ನಾನು
ಪ್ರಕೃತಿ ನಿಯಮ. ನಾನು ಮುಂದೂಡಬೇಕು, ಹೋಗೋದ್ರೊಳಗೆ ಇದನ್ನು ನಮ್ಮ ಸಾರ್ವಜನಿಕವಾಗಿ ಪ್ರತಿ ಮಕ್ಕಳ ಕೈಗೂ ಸಿಗಬೇಕು ಅನ್ನೋದು ಒಂದೇ ನನ್ನ ಆಸೆ ಸರ್, ಅಷ್ಟೇ. ಸರ್, ನೀವು ಆ್ಯಕ್ಚುಲಿ ಬಸ್ ಕಂಡಕ್ಟರು, ಅದಾದ್ರ ಮೇಲೆ ಶುಗರ್ ಕಾರ್ಖಾನೆ, ಅಲ್ಲಿಂದ ಕೆಲಸ, ಆಮೇಲೆ ಸ್ಯಾಲ್ರಿ ಅದೆಲ್ಲ ಬಂದುಬಿಟ್ಟು ಕಂಪ್ಲೀಟಾಗಿ ಮುಂದ್ಗಡೆ ಬಂದದ್ದು ಹೇಗೆ? ಅದರದ್ದು ಸಂಬಳ ಎಲ್ಲವೂ ಕೂಡ ಬುಕ್ಕಿಗೆ ಹಾಕ್ತಿದ್ರಲ್ಲ, ನಿಮ್ಮ ಜೀವನಕ್ಕೋಸ್ಕರ ಏನೂ ಇಟ್ಕೊಂಡಿಲ್ವ ಹಾಗಾದರೆ? ನಮ್ಮನ್ನು 5 ಗ್ರಾಮ್ ಚಿನ್ನನೂ ಇಲ್ಲ ಸರ್, ಯಾವೇನಿಲ್ಲ ಸರ್. ನಾನು ಎಲ್ಲ ಮೊದಲೇ ಹೇಳ್ಬಿಟ್ಟೆ. ನಾನು ಅವ್ರಿಗೇನು ಹೇಳಿದೆ ಅಂದರೆ, ನಿನಗೆ ಯಾಕೆಂದರೆ ಹೆಣ್ಮಕ್ಳು ಅಂದರೆ ತೊಂದರೆ ಕೊಡಬಾರ್ದು, ಕಣ್ಣೀರಿಸಬಾರ್ದು. ನಾನು ಇದ್ರ ಬಗ್ಗೆ ನನಗೆ ಇಂಟ್ರೆಸ್ಟ್ ಇಲ್ಲ, ಹೊರಗಡೆ ಇರ್ತೀನಿ ಅಂದರೆ ನಿನಗೊಂದು ಮನೆ ಮಾಡ್ಕೊಡ್ತೀನಿ ಪಾಂಡವಪುರ, ನೀನು ಅಲ್ಲಿರೋವ, ನಾನು ತಿಂಗ್ಳಿಗೊಂದು ಸಾರಿ ಏನು ಬೇಕು ಅಲ್ಲಿ ತಂದಾಕ್ತೀನಿ. ಇಲ್ಲ ಅಂದರೆ ನನಗೆ ಅಡ್ಜಸ್ಟ್ ಆದರೆ ನೀನು ಆರಾಮಾಗಿರು ಅಂತ. ಅಲ್ಲಿ ನೋಡೋದೇ ಒಂದು ಲೋಕ ಸರ್. ನೀವು ಯಾರ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ವೆಂಕಟಾಚಲಯ್ಯ, ಒರಿಸ್ಸಾ ಹೈಕೋರ್ಟ್ ಗೋಪಾಲಗೌಡರು, ನೀವು ಎಲ್ಲ ಕರ್ನಾಟಕದ 5 ಜನ ಮುಖ್ಯಮಂತ್ರಿಗಳು ಬಂದವ್ರೆ, ದೇಶ ವಿದೇಶದಿಂದ ಬರ್ತಾರೆ. ಪ್ರತಿದಿನ ನಾವು ನೋಡದೇ ಇರೋ ಎಲ್ಲವನ್ನೂ ನಾವು ಅಲ್ಲಿ ನೋಡ್ತೀವಿ. ನೀವು ರಾಜ್ಯಪಾಲರುಗಳು, ಇದರ ರಾಜ್ಯಪಾಲರುಗಳು ಬಂದು ಅವ್ರು ಹೇಳ್ತಾರೆ, ಏನು ಮಾರಯ್ಯ ನಾನು ನೋಡಬೇಕು ಅನ್ನಿಸ್ತು ಅಂತ. ಹಾಗೆ ಅಂತ ಎಲ್ಲವನ್ನೂ ನಾನು ಕುಂತು ಜಾಗದಲ್ಲಿ ನೋಡಿದ್ದೀನಿ ಸರ್. ದೇವರು ಆ ಒಂದು ಭಾಗ್ಯ ಕೊಟ್ಟಿದ್ದಾನೆ ನನಗೆ. ಇನ್ನು ಮುಂದೆ ಜನ್ಮ ಅನ್ನೋದು ಏನಾರು ಇದ್ದರೆ ನನಗೆ ಯಾವ ಹಣ ಕಾಸು ಅದು ಯಾವುದೂ ನನಗೆ ಗಂಟಾಗಬೇಡ, ಈ ಒಂದು ಸಂಸ್ಕೃತಿನೇ ಬೆಳೆಸಪ್ಪ ದೇವರೇ ಅಂತ ಬೇಡ್ಕೊಂಡೆ. ಎಷ್ಟೋ ಮಕ್ಕಳುಗಳಿಗೆ ಸರ್ ವಿದ್ಯೆ ಸಿಗುತ್ತೆ. ಈಗ ಶ್ರೀಮಂತರೇ ಅಂತಾರೆ, ಬಡವ್ರ ಮಕ್ಕಳು ಪುಸ್ತಕ ಹೇಳ್ತಾರೆ ಸರ್, ಅವು ಬಂದು ಓದಿದ್ರೆ ಹೆಂಗೋ ಅನುಕೂಲ ಆಗುತ್ತೆ. ಒಂದು ಬಡವರಿಗೆ ಜೀವನ ಆಗತ್ತೆ ಅಲ್ಲ. ಇವನ್ನೆಲ್ಲ ದೃಷ್ಟಿ ಇಟ್ಕೊಂಡು ನನಗೆ ಗೊತ್ತಿದೆ ಸರ್, ಇದು ಆಡಂಬರದ ಜೀವನ, ಅದ್ರ ಕಡೆ ಮುಖ ಹಾಕಬಾರ್ದು ಅಂತೇಳಿ ಈ ಕೆಲಸ ಮಾಡ್ಕೊಬತ್ತಾ ಇದ್ದೀನಿ ಸರ್. ಇಡೀ ಜೀವನ ಪೂರ ಪುಸ್ತಕಕ್ಕೋಸ್ಕರನೇ. ಖಂಡಿತ ಸರ್. ನೀವು ಯಾರೇ ಅಲ್ಲಿ ಬರಲಿ ಸರ್, ನೋಡಲಿ, ಅಲ್ಲ ಆ ಜಗತ್ತೇ ಬೇರೆ ಸರ್. ಅಂಥ ಜಗತ್ತನ್ನು ಕಟ್ಟಿದ್ದೀನಿ. ನಮ್ಮ ಜನ ಅದು ಬಳಸ್ಕೊಂಡ್ರೆ ನಾನು ಪಟ್ಟ ಶ್ರಮಕ್ಕೆ ಸಾರ್ಥಕತೆ ಐತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್.